ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಹೋಟೆಲ್ ಸ್ಟೈಲ್ ಚಟ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಟ್ನಿ ಮಾಡಿದ್ರೆ ದೋಸೆ, ಇಡ್ಲಿ, ಪೂರಿಗಿಂತ ಹೆಚ್ಚು ಚಟ್ನಿನೇ ಸೇವಿಸ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಯಾಕಂದರೆ ನಾನು ಸೇರಿಸೋ ಆ ಒಂದು ಇಂಗ್ರೀಡಿಯೆಂಟಿಂದ ಚಟ್ನಿ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ. ಸೊ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಚಟ್ನಿ ಸಖತ್ತಾಗಂತೂ ಇರುತ್ತೆ. ಈ ರೀತಿ ನೀವು ಚಟ್ನಿ ಮಾಡಿದ್ರೆ ಇಡ್ಲಿಗಿಂತ ಚಟ್ನಿನೇ ಹೆಚ್ಚಾಗಿ ಸೇವಿಸ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಹುರಿಗಡಲೆ, ಶೇಂಗಾ ಬೀಜ ಹಾಗೂ ತೆಂಗಿನಕಾಯಿ ಸೇರಿಸ್ಕೊಂಡು ನಾವು ಒಂದು ಒಳ್ಳೆ ಚಟ್ನಿ ಇವಾಗ ಮಾಡೋಣ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ತಡ ಮಾಡದೆ ಚಟ್ನಿ ಮಾಡುವ ವಿಧಾನ ತಿಳ್ಕೊಂಬರೋಣ. ಈಗ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಶೇಂಗಾ ಬೀಜ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ನಾವೇನು ಟಿಫನ್ ಮಾಡಿರ್ತೀವೋ ಅದನ್ನೇ ಕಳಿಸ್ತೀವಿ. ಬೆಳಗ್ಗೆ ಚಟ್ನಿ ಮಾಡಿರ್ತೀವಿ, ಮಧ್ಯಾಹ್ನ ಕೂಡ ಅದೇ ಇರುತ್ತೆ. ಸೊ ಬೆಳಗ್ಗೆ ಮಾಡಿರೋ ರೀತಿ ಅಷ್ಟೇ ಫ್ರೆಶ್ ಆಗಿ ಇರಬೇಕು, ಮಧ್ಯಾಹ್ನ ಕೂಡ ಅಷ್ಟೇ ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು. ಇಡ್ಲಿ, ದೋಸೆಗೆ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾನೊಂದು 10 ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ 4 ಒಣಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ. ಇದು ರುಚಿ ಕೂಡ ಸಿಗುತ್ತೆ ಹಾಗೂ ನ್ಯಾಚುರಲ್ ಆಗಿ ಬಣ್ಣ ಕೂಡ ಬರುತ್ತೆ. ಈಗ ಸ್ವಲ್ಪ ಜೀರಿಗೆ ತಗೊಳ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು ಸಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲರೂ ಹಾಕ್ತೀವಿ, ಆದರೆ ಯಾವುದು ಹಾಕಿದ್ಮೇಲೆ ಯಾವುದು ಹಾಕೋದು ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ ನಾವು ಫಾಲೋ ಮಾಡಿದ್ರೆ ಬೆಳಗ್ಗೆ ನಾವು ಮಾಡಿರೋ ಚಟ್ನಿ ಎಷ್ಟು ಫ್ರೆಶ್ ಆಗಿರುತ್ತೋ ಮಧ್ಯಾಹ್ನ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಹಾಗೂ ಹುರಿಗಡಲೆ ಅದು ಕೊನೆಯಲ್ಲಿ ಹಾಕೋಬೇಕಾಗತ್ತೆ. ಕೊನೆಯಲ್ಲಿ ತುಂಬ ಫ್ರೈ ಮಾಡೋದು ಬೇಡ, ಜಸ್ಟ್ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಮೆತ್ತಗೆ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇದನ್ನು ತಣ್ಣಗೆ ಆಗೋದಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಬಿಸಿಯಾಗಿ ರುಬ್ಕೋಬಾರ್ದು. ಆದಷ್ಟು ಕಂಪ್ಲೀಟಾಗಿ ತಣ್ಣಗೆ ಆಗೋದಕ್ಕೆ ಬಿಡಬೇಕು. ಆವಾಗ ರುಚಿ ಮತ್ತಷ್ಟು ಹೆಚ್ಚು ಆಗುತ್ತೆ. ನಾವು ಮಾಡೋ ಇಡ್ಲಿ ಎಷ್ಟೇ ಮೃದುವಾಗಿದ್ದರೂ ಅದ್ರ ತಕ್ಕನಂಗೆ ಚಟ್ನಿ ಕೂಡ ಇರಬೇಕು. ಚಟ್ನಿ ಚೆನ್ನಾಗಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ? ಇಡ್ಲಿ ಎಷ್ಟೇ ಸಾಫ್ಟಾಗಿದ್ದರೂ ಕೂಡ ಚಟ್ನಿ ಚೆನ್ನಾಗಿಲ್ಲ ಅಂದರೆ ಯಾರೂ ಮುಟ್ಟೋದು ಇಲ್ಲ. ಮಲ್ಲಿಗೆಯಂತೆ ಮೃದುವಾಗಿರೋ ಇಡ್ಲಿ ಜೊತೆಗೆ ಒಂದು ಅದ್ಭುತವಾದ ಚಟ್ನಿ ಇದ್ದರೆ ಸಖತ್ತಾಗಿರುತ್ತೆ ಅಲ್ವಾ? ಅದೇ ಈ ಚಟ್ನಿ. ಇವಾಗ ಎಲ್ಲ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಸ್ವಲ್ಪ ಉಪ್ಪು ಹಾಗೆ ನೀರು ಕೂಡ ಹಾಕ್ಕೊಂಡು ರುಬ್ಕೊಂಬರೋಣ. ನೆನಪಿರಲಿ, ಇದೆಲ್ಲ ಪದಾರ್ಥಗಳು ತಣ್ಣಗೆ ಆದಮೇಲೆ ರುಬ್ಕೋಬೇಕು. ಆವಾಗ ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿ ಮಾಡಿರ್ತೀವಿ ಮಧ್ಯಾಹ್ನ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಈಗ ಕೊನೆಯಲ್ಲಿ ರುಚಿ ಮತ್ತಷ್ಟು ಹೆಚ್ಚಿಸಲು ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಬನ್ನಿ. ಒಗ್ಗರಣೆ ಕೊಟ್ಟಿದ್ದೀವಿ ಅನ್ನೋ ರೀತಿ ಅಲ್ದಿರ ಒಗ್ಗರಣೆ ಕೂಡ ಅಚ್ಚುಕಟ್ಟಾಗಿ ಕೊಡಿ. ಮಾಡೋ ಅಡುಗೆ ಮತ್ತಷ್ಟು ರುಚಿಯಾಗಿರುತ್ತೆ. ಸಾಸಿವೆ, ಜೀರಿಗೆ ಸಿಡಿದ ಮೇಲೆ ನಾವು ಮಿಕ್ಕಿದ ಪದಾರ್ಥಗಳು ಸೇರಿಸೋದ್ರಿಂದ ಒಗ್ಗರಣೆ ರುಚಿ ಮತ್ತಷ್ಟು ಸುಗಂಧಭರಿತವಾಗಿ ಆರೋಗ್ಯವಾಗಿರುತ್ತೆ. ಇವಾಗ ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಜಜ್ಜಿದ್ದಂತಹ ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನಕಾಯಿ, ಕೊನೆಯಲ್ಲಿ ಸ್ವಲ್ಪ ಇಂಗು ಸೇರಿಸೋದ್ರಿಂದ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಒಗ್ಗರಣೆ ಕೂಡ ತಣ್ಣಗೆ ಆದಮೇಲೆ ನಾವು ಮಿಕ್ಸ್ ಮಾಡೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಇವಾಗಲೇ ಮಾಡಿದಷ್ಟು ಫ್ರೆಶ್ ಆಗಿ ಸಾಯಂಕಾಲದವರೆಗೂ ಇರುತ್ತೆ, ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಸಹ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾವು ರುಬ್ಬಿದಂತಹ ಚಟ್ನಿಯನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಕೊನೆಯಲ್ಲಿ ಒಂದು ಇಂಗ್ರೀಡಿಯೆಂಟ್ ಸೇರಿಸಬೇಕು, ಅದು ಸೇರಿಸೋದ್ರಿಂದ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ದಲ್ವಾ? ನಿಮಗೆ ನೀರು ಚಟ್ನಿ ಥರ ಬೇಕು ಇಡ್ಲಿಗೆ ಅಂದರೆ ನೀರು ಹೆಚ್ಚಾಗಿ ಹಾಕ್ಕೊಳ್ಳಿ, ಆದರೆ ಉಪ್ಪು ಖಾರ ಕರೆಕ್ಟಾಗಿ ಇರೋ ಥರ ನೋಡ್ಕೊಳ್ಳಿ. ಇಷ್ಟೇ ನೋಡಿ, ತುಂಬ ರುಚಿಯಾಗಿರೋ ಚಟ್ನಿ ರೆಡಿ ಆಯಿತು. ಈಗ ಕೊನೆಯಲ್ಲಿ ನಾನು ಹಾಕೋ ಇಂಗ್ರೀಡಿಯೆಂಟ್ ನಿಮಗೆ ಯಾರೂ ಹೇಳೋದಿಲ್ಲ. ಈ ಇಂಗ್ರೀಡಿಯೆಂಟ್ಸ್ ಸೇರಿಸೋದ್ರಿಂದ ಚಟ್ನಿಯ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಇಲ್ಲಿ ನಾನು 1 ನಿಂಬೆಹಣ್ಣು ತಗೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಹುಣಸೆ ಹಣ್ಣು ಹಾಕ್ತಾರೆ, ಆದರೆ ನಾನು ಇಲ್ಲಿ ಹುಣಸೆ ಹಣ್ಣು ಬಳಸ್ತಾ ಇಲ್ಲ, ಬದಲಾಗಿ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಚಟ್ನಿ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.
ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಯಾವಾಗ ಇಡ್ಲಿ ದೋಸೆ ಮಾಡಿದ್ರು ಇದೇ ಥರ ಚಟ್ನಿ ಮಾಡ್ತೀರಾ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಆ್ಯಕ್ಚುಲಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ. ನನಗೆ ಪರ್ಸ್ನಲಾಗಿ ತುಂಬ ಜನ ಕೇಳಿದ್ದಾರೆ, ನೀವು ಚಟ್ನಿ ತುಂಬ ಚೆನ್ನಾಗಿ ಮಾಡ್ತೀರಾ ಇಡ್ಲಿಗೆ, ನಿಮ್ಮ ಮನೇಲಿ ತಿಂದಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿ ನೀವು ಶೇರ್ ಮಾಡಿ ಅಂತ ನನ್ನನ್ನು ಪರ್ಸ್ನಲಾಗಿ ತುಂಬ ಜನ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ನಾನು ಈ ಚಟ್ನಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.